ವೆಲ್ಕಮ್ ಟು ಹೇಮಾ ಕ್ರಿಯೇಟಿವ್ಸ್. ಇವತ್ತು ನೋಡಿ ಫ್ರೆಂಡ್ಸ್, ನಿಮಗೆ ತೋರಿಸ್ತಾ ಇರೋದು ಅಲಸಂದೆ ಕಾಳು ವಡೆ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಆಮೇಲೆ ಅಲಸಂದೆ ಕಾಳು ವಡೆ ಆಲ್ಮೋಸ್ಟ್ ತಿಂದಿರೋರ್ಗಂತೂ ತುಂಬ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ನಾನು ಇವಾಗ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಬೌಲಲ್ಲಿ 1/4 kg ಅಲಸಂದೆ ಕಾಳು ತೊಗೊಂಡಿದ್ದೀನಿ. ನೋಡಿ, ನಾನು ಇದು ಕೆಂಪು ಅಲಸಂದೆ ಕಾಳು ತೊಗೊಂಡಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ, ಕೆಂಪು ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಇದು 6 ರಿಂದ 8 ಗಂಟೆ ನೆನಿಬೇಕು ನೀರಲ್ಲಿ ನೀಟಾಗಿ. ನೆಂದಾದ್ಮೇಲೆ ನೋಡಿ ನೀರೆಲ್ಲ ಸೋರಿಸ್ಕೊಂಡೆ. ನೋಡಿ ಹೀಗೆ ಉಬ್ಬಿರುತ್ತೆ ಕಾಳುಗಳೆಲ್ಲ. ನೋಡಿ ಹೀಗೆ ಉಬ್ಬಿರುತ್ತೆ ಕಾಳು. ಇದು ಮಿಕ್ಸಿ ಜಾರ್ಗೆ ಉಪ್ಪು ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕಾದ್ರೆ ಸ್ವಲ್ಪನೂ ವಾಟರ್ ಆ್ಯಡ್ ಮಾಡಬಾರ್ದು, ಯಾಕಂದರೆ ಇದು ಈ ಥರ ಬಂದಿರಬೇಕು, ಇಲ್ಲಾಂದರೆ ವಡೆ ನಮಗೆ ಬರಲ್ಲ. ನೋಡಿ ನಾನು ಈ ಥರ ರುಬ್ಕೊಂಡಿದ್ದೀನಿ. ಈ ಸ್ಟ್ರೆಚ್ಚರಲ್ಲಿ ನೀರು ಆ್ಯಡ್ ಮಾಡಿಲ್ಲ, ಉಪ್ಪು ಆ್ಯಡ್ ಮಾಡಿ ರುಬ್ಕೊಂಡಿದ್ದೆ. ಇದಕ್ಕೆ ನಾನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ. ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು, ಶುಂಠಿ. ನಾನು ಶುಂಠಿ ಹಾಕ್ತೀನಿ, ನಿಮಗೆ ಬೇಕಾದರೆ ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ. ನಾನು ಸಬ್ಸಿಗೆ ಹಾಕಿಲ್ಲ, ಹೀಗೆ ಮಾಡ್ತಾಯಿದ್ದೀನಿ. ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ನೀರು ಕೈ ಮಾಡಿಕೊಂಡು ಉಂಡೆ ಮಾಡಿದ್ರೆ ನೀಟಾಗಿ ಬರುತ್ತೆ, ಎಲ್ಲೂ ಅಂಟಲ್ಲ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇರೋದು. ನೋಡಿ, ಒಂದು ಚೂರು ನನ್ನ ಕೈಗೆ ಅಂಟಿಲ್ಲ. ವಡೆ ಎಷ್ಟು ನೀಟಾಗಿ ಬಂತು. ಆಯಿಲು ಅಷ್ಟೇ ತುಂಬ ಏನು ಎಳ್ಕೊಳ್ಳಲ್ಲ ವಡೆಗೆ, ಆಯಿಲೇ ಎಳ್ಕೊಳ್ಳಲ್ಲ. ಈ ಥರ ಮಾಡಿದ್ರೆ ಗಟ್ಟಿಗೆ ರುಬ್ಬಿರ್ತೀವಿ. ನಾನು ಇನ್ನೇನು ಆ್ಯಡ್ ಮಾಡಿಲ್ಲ ಅಷ್ಟೇ. ಅಲಸಂದೆ ಕಾಳು ವಡೆ ಅಂತೂ ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇದು ಗೋಲ್ಡನ್ ಬ್ರೌನ್ ಬರೋ ಗಂಟನೂ ಸ್ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಸ್ಲೋ ಫ್ಲೇಮಲ್ಲೇ ನಾನು ವಡೆನ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಆಲ್ಮೋಸ್ಟ್ ಇದು ಕಂಪ್ಲೀಟ್ ಆಯಿತು. ಯಾರ್ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಂಪ್ಲೀಟಾಗಿ ಅಲಸಂದೆ ಕಾಳು ವಡೆ ಆಯಿತು. ನೀವು ಮಾಡಿ ಹೇಗೆ ಬಂತು ಅಂತ ಹೇಳಿ. ತುಂಬ ಟೇಸ್ಟಿ ಅಂತೂ ಡಿಫ್ರೆಂಟ್ ಆಗಿತ್ತು. ಥ್ಯಾಂಕ್ಸ್ ಫಾರ್